ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ತುಂಬಾ ಅದ್ಭುತವಾದ ಒಂದು ಬೈಕ್ ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡ್ತಿದ್ರು. ತುಂಬಾ ಸ್ಪೀಡ್ ಆಗಿ ಓಡಿಸ್ತಾ ಇದ್ರು, ಸ್ಲೋ ಆಗಿ ಓಡಿಸ್ತಾ ಇದ್ರು. ಸರ್ ಅವನು ರಾಯಲ್ ಎನ್ಫೀಲ್ಡ್ ಅಲ್ಲ, ಯಾವುದು ವೆಹಿಕಲ್ ಕೊಟ್ರೆ ಒಂದು 30-40 ಹೋಗುದು ವಿನಃ ಅದಕ್ಕಿಂತ ಸ್ಪೀಡಲ್ಲಿ ಹೋಗುದಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಅವನು ಹೇಳುದು ಒಂದೇ, ಈ ಗಾಡಿಯಲ್ಲಿ ಹೋಗುವಾಗ ಸ್ಪೀಡ್ ಹೋಗುದು, ಜನರು ಶಾಪ ಹಾಕುದು, ಒಂದು ಮೆಲ್ಲ ಹೋಗಬೇಕು, ಜನರಿಗೂ ಕೂಡ ನಾವು ಹೋಗುವುದು ಖುಷಿ ಆಗಬೇಕು. ನಮ್ಮ ಇಷ್ಟು ಒಳ್ಳೆ ಪರ್ಸನಾಲಿಟಿ ಇದೆ, ಇದನ್ನು ನಾವು ಈ ಥರ ಸ್ಪೀಡ್ ಹೋಗಿ ಇದೆಲ್ಲ ಯಾಕೆ, ನೋಡುವವರು ನೋಡಿ ಒಂದು ಖುಷಿ ಪಡ್ತಾರೆ ಅಂತ ಯಾವತ್ತೂ ಹೇಳುದು ಅವನು. ಹೌದು, ಆಕ್ಸಿಡೆಂಟ್ ಮಾಡಿ ಹೋಗುವುದು, ಎದುರುಗಡೆ ಅವನಿಗೆ ಗುದ್ದುವುದು, ಜನರ ಶಾಪ, ಇದೆಲ್ಲ ಯಾವತ್ತೂ ಹೇಳ್ತಾನೆ. ಶಾಪದ ವಿಷಯ ಯಾವತ್ತೂ ಹೇಳ್ತಾನೆ ಸರ್. ತುಂಬ ಮದುವೆಗಳಿಗೆ, ಪಾಪದವರಿಗೆ, ಎಲ್ರಿಗೆ ಅವನು ದುಡಿಯೋದು ಸ್ವಲ್ಪ, ಅದರಲ್ಲಿ ಕೊಟ್ಟು ಹೋಗ್ತಾ ಇದ್ದ. ದುಡಿಯೋದು ಸ್ವಲ್ಪ, ಅವನಿಗೆ ಎಷ್ಟು ಪಾಕೆಟ್ ಮಾಡಿ ಸಿಗ್ತದೆ ಅದರಲ್ಲಿ ಸಿಕ್ಕಿ ಎಲ್ಲರಿಗೆ ಕೊಟ್ಟು ಹಂಚ್ಕೊಂಡು ಹೋಗಿ ನಂತರ ಮನೆಯವರಿಗೆ ತಿನ್ನಿಸ್ತಿದ್ದ ಖುಷಿಯಲ್ಲಿ ಸರ್. ಹೌದು ಸರ್, ಅವನು ನಾವು ಲಕ್ಷಾಂತರ ರೂಪಾಯಿದು ವ್ಯಾಪಾರ ಮಾಡ್ತೇವೆ, 1000 ಕಟ್ಲೆದೊಂದು ಮೀನು ತೆಗೆದು ಅಲ್ಲಿ ಕೊಟ್ಟು ಆವಾಗನೇ ಹೋಗ್ತಿದ್ದ. ಒಂದು 3:30 ಗಂಟೆಗೆ ಬಂದರೆ 5:30-6 ಗಂಟೆ ಒಳಗೆ ಹೋಗಿ ಆಗ್ತದೆ ಅವನು. ನೇರವಾಗಿ ಮನೆ, ನೇರ ತಿರುಗಿ ಆಚೀಚೆ ನೋಡುದಿಲ್ಲ ಸರ್, ನೇರವಾಗಿ ಹೋಗುವುದೇ ಮನೆಗೆ, ನಮಾಜ್ ಮಾಡುವುದು, ನಮಾಜ್ ನಂತರ ಮನೆಗೆ ಹೋಗುವುದು ಸೀದಾ ಸರ್. 5 ಬಾರಿ ನಮಾಜ್, ಉಪವಾಸ, ನಂತರ ನಮ್ದೊಂದು 6 ಉಪವಾಸ ಉಂಟು, ಅದು ಕೂಡ ಆ ದಿನ ಅವನ ಹಬ್ಬ, ಆ ದಿನ ಅವನ ಮರಣ ದಿನ ಹಬ್ಬ ನಮ್ದು. ಅಂದರೆ 6 ಉಪವಾಸ ಹಿಡಿದ ನಂತರ ಒಂದು ಹಬ್ಬ ಇದೆ, ಆ ಹಬ್ಬವನ್ನು ಹಿಡಿದು ಖುಷಿಯಲ್ಲಿ ಹಬ್ಬವನ್ನು ಖುಷಿ ಆಚರಣೆ ಮಾಡಲಿಕ್ಕೆ ಧಕ್ಕೆಗೆ ಹೋಗಿ ಏನೋ ಒಂದು ಆಸೆ ಇಟ್ಟಿದ್ದ ಸರ್. ಅವನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರಲಿಲ್ಲ ಸರ್. ಅವನಿಗೆ ಅಂದರೆ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಂತ ಅಂತ ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ಅವನು ವಾಟ್ಸಪ್ಪಲ್ಲಿಯೇ ಒಂದು ಮೆಸೇಜ್ ಕಳಿಸ್ತಾ ಇರೋದು ಕೆಲವು ದಿನದಲ್ಲಿ, ಅಂದರೆ ಅವನಿಗೆ ಅಷ್ಟೊಂದು ಅದರಲ್ಲಿ ಆ್ಯಕ್ಟಿವ್ ಇಲ್ಲ ಅವನು ಸರ್. ಕಮೆಂಟ್ಸ್ ಅಂದರೆ ಅವನು ಕಲ್ತದ್ದು 4 ಕ್ಲಾಸ್, ಅವನು ಹೇಗೆ ಕಮೆಂಟ್ಸ್ ಹಾಕೋದು ಸರ್. ಅವನು ಸಣ್ಣ ಪ್ರಾಯದಲ್ಲಿ ನಮ್ಮ ಅಪ್ಪನೊಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಆ ಟೈಮಲ್ಲಿ ಅವನಿಗೆ ಯಾವ ಕಮೆಂಟ್ಸ್ ಹಾಕ್ಲಿಕ್ಕೂ ಕೂಡ ಅವನಿಗೆ ಗೊತ್ತಿಲ್ಲ, ಅವನು ಕಲೀಲಿಲ್ಲ. ಹೌದು ಸರ್, ವರ್ಷ ಹೋಗ್ತಾನೆ, ವರ್ಷ ಬರಕೆ ಎದ್ದನ್ನರ ಫಂಕ್ಷನಿಗೆ ಇವನು ಹೋಗ್ತಾ ಇದ್ದ. ಹುಲಿ ವೇಷದ ಫಂಕ್ಷನಿಗೆ ಎಲ್ಲರಕ್ಕಿಂತ ಮುಂಚೆ ಅವನೇ ಹೋಗ್ತಾ ಇದ್ದ. ಅವನು ನಮ್ಮ ಹತ್ರ ಫೋನ್ ಮಾಡಿ, ನಿನ್ನ ಕಾರ್ ಕೊಡು, ನಾನು ಸ್ವಲ್ಪ ಹುಲಿ ವೇಷಕ್ಕೆ ಹೋಗ್ಲಿಕ್ಕುಂಟು, ಹೋಗಿ ಬರ್ತೇನೆ ಅಂತ ಹೇಳಿ ನಮ್ಮ ಹತ್ರ ಕಾರ್ ತಗೊಂಡು ಹೋಗ್ತಾ ಇದ್ದ. ಅವನ ಹತ್ರ ಕಾರ್ ಇಲ್ಲ, ಗೊತ್ತಾಯ್ತು. ಅಲ್ಲಿ ಫಂಕ್ಷನ್ಗೆ ಹೋಗುವಾಗ ಒಂದು ಖುಷಿಯಲ್ಲಿ ಹೋಗ್ತಾ ಇದ್ದ. ಅವನು ಹುಲಿವೇಷ ಅಂದರೆ ಭಯಂಕರ ಒಂದು ಇಷ್ಟ ಅವನಿಗೆ, ಖುಷಿಯಲ್ಲಿ. ಅದರಲ್ಲಿ ನೀವು ನೋಡಿ ಅಂತೆ ಸರ್, ಆ ವಿಡಿಯೋದಲ್ಲಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ಜಾತಿ ಭೇದ ಏನಾದರೂ ಇದ್ದಿದ್ರೆ ಅವನು ಆ ಖುಷಿ ಪಡ್ತಾ ಇರಲಿಲ್ಲ, ಎಲ್ಲರ ಹತ್ರ ಒಂದೇ ರೀತಿ ಇರ್ತಿದ್ದ ಸರ್. ಫಸ್ಟ್ ಕೇಸ್ ಅಂತ ಅಂದರೆ ಇವರು ಹೇಳ್ತಾರೆ 1998 ಅಂತ. ಆ್ಯಕ್ಚುಲಿ 1998 ನಾವು ಸಂದು, ನಮಗೆ 11 ವರ್ಷ ಪ್ರಾಯ, ಆವಾಗ ಸಣ್ಣ ಇದ್ವಿ ನಾವು, ನಮಗೆ ಅದರ ವಿಷಯದಲ್ಲಿ ಗೊತ್ತಿಲ್ಲ ಸರ್. ಅವೊಂದು ಎಲ್ಲ ಕೇಸ್ ಬಿಟ್ಟೋಗಿತ್ತು ಸರ್, ಯಾವ ಕೇಸ್ ಇಲ್ಲಲ್ಲ, ಸಣ್ಣ ಪುಟ್ಟ ಕೇಸ್ ಬಿಟ್ಟೋಗಿತ್ತು. ರೌಡಿ ಶೀಟ್ರ್ ಅಂತಲ್ಲಿ ಅದು ಇರ್ತದೇನೆ ಅಲ್ಲ, ಆದರೂ ಕೂಡ ಅವನೊಂದು ರೌಡಿ ಶೀಟ್ರ್ ಅಂತ ಕ್ಲೋಸ್ ಮಾಡಬೇಕು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದ. ಅಲ್ಲಿ ಅವರ ಹತ್ರ ಇವರ ಹತ್ರ ಎಲ್ಲ ತುಂಬ ಕಷ್ಟಪಡ್ತಾ ಇದ್ದ ಸರ್. ಆದರೂ ಕೂಡ ರೌಡಿ ಶೀಟ್ರ್ ಅದನ್ನು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಮಾಡ್ತಾ ಇದ್ರು ಸ್ಟೇಷನ್ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ರು, ನಾನು ಯಾವುದರಲ್ಲಿ ಇಲ್ಲ ಸರ್, ಮಕ್ಕಳಿದೆ, ಹೆಂಡತಿ ಮಕ್ಕಳಿದ್ದಾರೆ, ನಾನು ಯಾವ ಫೀಲ್ಡಲ್ಲಿ ಸಹ ಇಲ್ಲ. ಮದುವೆ ಆದಮೇಲೆ ಒಂದು ಜಗಳ ಕೂಡ ಮಾಡಲಿಲ್ಲ ಅವನು. ಸಣ್ಣ ಪುಟ್ಟ ಜಗಳ ಆಗ್ತದೆ ಮೀನಿನ ವ್ಯಾಪಾರದಲ್ಲಿ, ಎಲ್ಲರೂ ಮಾಡ್ತಾರೆ. ಆ ರೀತಿಯಲ್ಲಿ ಯಾವತ್ತೂ ಅವನ ವಿಷಯನೇ ಮಾತಾಡೋದು, ಆರೀಫ್ ಅಂದರೆ ಒಮ್ಮೆ ಅಟ್ಯಾಕ್ ಮಾಡಿದ್ದಾರೆ, ಒಂಥರ ಪಾಪ ಒಂದು ಬೇಸರದಲ್ಲಿ ದಿನಾಲೂ ಟೆನ್ಷನ್ ಮಾಡ್ತಾ ಇದ್ರು, ನನ್ನ ಮಗ. ಯಾವತ್ತೂ ನಾವು ಇಲ್ಲಿ ಹುಷಾರಿಲ್ಲದವಾಗ ನಾನು ಸ್ನಾನ ಮಾಡಿಸ್ತಾ ಇದ್ದೆ. ಕೊನೆ ದಿವಸದ ಇನ್ಸಿಡೆಂಟ್ ಅಂತ ಹೇಳಿದರೆ ಅವನ ಮುಂಚಿನ ರಾತ್ರಿ, ಅಂದರೆ ರಾತ್ರಿ 10 ಗಂಟೆಗೆ, ಅಂದರೆ ಮುಂಚಿನ ಇದು ಶುಕ್ರವಾರ, ಅದು ಗುರುವಾರ. ಅವನ ಫ್ರೆಂಡ್ ಅಂತ ಹೇಳಿ ಅವನ ತಾಯಿ ತೀರಿ ಹೋದರು. ಆ ತಾಯಿದು ಮರಣ ನೋಡಿ ಬರುವಾಗ ರಾತ್ರಿ ಆಗಿದೆ. ಅವತ್ತು ಕುರ್ಆನ್ ಎಲ್ಲ ಓದಿ ಅವನ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಪ್ರೇಯರ್ ಮಾಡಿ ಎಲ್ಲ ಮಾಡಿ ಮನೆಗೆ ಬಂದಿದ್ದ. ಬರುವಾಗ ಲೇಟ್ ಆಗಿತ್ತು, ಅಂದರೆ ಅಲ್ಲಿ ಕಾರ್ಯ ಮುಗಿದು ಬರುವಾಗ ಲೇಟ್ ಆಗಿತ್ತು. ಅವನ ಫ್ರೆಂಡ್ಸಿಗೆ ಸಮಾಧಾನ ಮಾಡಿ ಬರುವಾಗ ಲೇಟ್ ಆಗಿತ್ತು. ನಂತರ ಅವನು ಮನೆಯಲ್ಲಿ ಕೂರ್ತಾ ಇದ್ದ. ಮನೆಯಲ್ಲಿ ಸ್ವಲ್ಪ ಮಕ್ಕಳ ಹತ್ರ ಖುಷಿಯಲ್ಲಿ ಮಾತಾಡಿಕೊಂಡು ನಂತರ ಬೆಳಿಗ್ಗೆ ಬರುವ ಟೈಮಿಗೆ ಅವನು ಹೊರಡಿ ಬಂದಿದ್ದ. ಬೆಳಿಗ್ಗೆದೊಂದು ನಮ್ಮದರಲ್ಲಿ ತಹಜೂದ್ ಅಂತ ಒಂದು ನಮಾಜ್ ಮಾಡಿ ಕೆಲಸಕ್ಕೆ ಹೊರಟಿದ್ದ. 3:30 ಗಂಟೆಗೆ ಬರ್ತಾ ಇದ್ದ ಸರ್. ತೊಕ್ಕೊಟ್ಟು ಅವನ ಮನೆಯಿಂದ ತೊಕ್ಕೋಟಿಗೆ ಒಂದು 5 ಕಿಲೋಮೀಟರ್ ಆಗ್ಬೋದು. ಬ್ರಿಡ್ಜಲ್ಲಿ ಬರ್ತಾ ಇರುವಾಗ ದಾಳಿ ಆಗತ್ತೆ. ದಾಳಿ ಅಂದರೆ ಯಾವ ಥರ ದಾಳಿ ಅಂದರೆ ಆಕ್ಸಿಡೆಂಟ್ ಮಾಡಿ
ನಂತರ ದಾಳಿ ಆದಮೇಲೆ ಫೋನ್ ಬರುತ್ತೆ ಸರ್. ನಮಗೆ ಫೋನ್ ಒಂದು ಮೇ ಬಿ 340 345 ಆ ಟೈಮಲ್ಲಿ ಡೆತ್ ಟೈಮಲ್ಲಿ ಫೋನ್ ಬರುತ್ತೆ. ಇಮಿಡಿಯೇಟ್ಲಿ ಹೋಗ್ತೇನೆ ಸರ್. ನಾನು ಬಂದು ನೋಡುವಾಗ ಮುಖದ ಮೇಲೆ ಒಂದು ಬಟ್ಟೆ ಹಾಕಿದ್ರು, ಕೆಂಪು ಕಲರ್ ಇದು. ಆ ಬಟ್ಟೆ ತೆಗೆಯುವಾಗ ನನ್ನ ಅಣ್ಣನ ಮುಖ ನೋಡ್ಲಿಕ್ಕೇನೆ ಆಗಲಿಲ್ಲ ಸರ್. ಆ ಟೈಮಲ್ಲಿ ಅಷ್ಟು ವಾರ್ ಮಾಡಿದ್ರು ಸರ್. ಕಣ್ಣಿಲ್ಲ ಸರ್, ಮುಖದಲ್ಲಿ ಡೀಪ್ ವಾರ್ ಸರ್, ಮುಖಕ್ಕೇನೆ ವಾರ್ ಮಾಡಿದ್ದಾರೆ ಸರ್. ಲಾಸ್ಟ್ ಟೈಮ್ ಅವನ ಎದೆಗೆ ಅದಕ್ಕೆಲ್ಲ ಹಾಕಿದ್ರು, ಆ ಎದೆಗೆ ಅವನ ಕತ್ತಿ ತಾಗ್ತಾ ಇರಲಿಲ್ಲ ಕಾಣ್ತದೆ, ಅದಕ್ಕೆ ಈ ಸತಿ ಮುಖಕ್ಕೇನೆ ಹಾಕಿದ್ದಾರೆ ಸರ್. ಅಂದ್ರೆ ಉಳಿಲೇಬಾರ್ದು ಅಂತ ಹೇಳಿ ತುಂಬಾ ಹೊಡೆದಿದ್ದಾರೆ ಸರ್, ತುಂಬಾ ವಾರ್ ಮಾಡಿದ್ದಾರೆ. ಕಮ್ಮಿಯಲ್ಲಿ ಒಂದು 25 ವಾರ್ ಮೇಲೆ ಆಗಿದೆ. ತಲೆ ಕೂದಲಿಲ್ಲ ಸರ್, ಎಲ್ಲ ರಟ್ಟಿದೆ, ರೋಡಲ್ಲಿ ಆಚೀಚೆ ಆಗಿದೆ. ಸಾಧಾರಣ ಕೂದಲು ರೋಡಲ್ಲಿ ಬಿದ್ದಿದೆ. ಈ ತರ ಭೀಕರ ಮಾಡಬಾರ್ದು ಸರ್. ಇನ್ನೋವಾ ಕಾರ್ ಬಂದು ಅವನ ಎದೆ ಮೇಲೆ ಟೈರ್ ಅನ್ನು ನಿಲ್ಲಿಸಿ ಅಂದ್ರೆ ಲಾಕ್ ಮಾಡಿದ್ರು. ಅಂದ್ರೆ ಬ್ರಿಡ್ಜ್ ಆ ಕಡೆ ಬ್ರಿಡ್ಜ್ ಇದೆ, ಅಂದ್ರೆ ಆ ಕಡೆ ಏನಾದರೂ ಸೇಫ್ ಆಗುವ ಜಾಗ ಸಿಗಬಾರ್ದು ಅಂತ ಎದೆ ಮೇಲೆ ಟೈರ್ ಇಟ್ಟು ಎದೆಯಲ್ಲಿ ಕೂತ್ಕೊಂಡು ಎದೆಗೆ ಗುದ್ದಿದ್ದಾರೆ ಬರಾಬರಿ. ನಂತರ ಮುಖಕ್ಕೆ ತುಂಬಾ ವಾರ್ ಮಾಡಿದ್ದಾರೆ. ಇನ್ನೋದಲ್ಲಿ ಗುದ್ದಿ ಅವನು ಬಿದ್ದ ರಭಸಕ್ಕೆ ಅವನ ಎದೆ ಮೇಲೆ ಗಾಡಿ ನಿಲ್ಲಿಸಿದ್ದಾರೆ. ಏನು ಚಾನ್ಸ್ ಸಿಗಬಾರ್ದು ಅಂತ ಭೀಕರವಾಗಿ ಹೊಡೆದಿದ್ದಾರೆ ಸರ್. ಭೀಕರ ಅಂದ್ರೆ ಭೀಕರ. ಈ ಮನಸ್ಥಿತಿ ಬರುದು ಈಗದ್ದು ಡ್ರಗ್ ಅಲ್ಲಿ ಸರ್. ಒಂದು ನಶೆ ಬಂದಿದೆ ಈಗ, MDM ಅಂತ. ಇದರಲ್ಲಿ ತಂದೆ ಯಾರು, ತಾಯಿ ಯಾರು, ಅಕ್ಕ ಯಾರು, ಅಣ್ಣ ಯಾರು, ಸಂಬಂಧಿಕರು ಯಾರು ಅಂತ ಇದರಲ್ಲಿ ಕಾಣುವುದಿಲ್ಲ. ಇದರಲ್ಲಿ ಮನುಷ್ಯತ್ವನೇ ಬರುವುದಿಲ್ಲ ಇವರಿಗೆ. ಮನುಷ್ಯತ್ವ ಬಂದಿದ್ರೆ ಈ ತರ ಕೊಲೆ ಮಾಡ್ತಿದ್ರ ಸರ್. ನನ್ನ ಪ್ರಕಾರದಲ್ಲಿ ಈ MDM ಈ ನಶೆ ಮಾಡುವವರನ್ನು ಒಬ್ಬರನ್ನು ಬಿಡಬಾರ್ದು ಸರ್. ಇದರಿಂದ ನಮ್ಮ ಸಮಾಜ ತುಂಬಾ ಕೆಟ್ಟದಾಗಿ ಹೋಗ್ತಾ ಉಂಟು. ಒಂದು ತಾಯಿ ತಂದೆಗೆ ಸುಖ ಇಲ್ಲ. ನನ್ನ ಮೆಸೇಜ್ ಇದಾಗಿರುತ್ತದೆ. ಯಾಕೆಂತ ಹೇಳಿದ್ರೆ ಈ ನಶವನ್ನು ಇಲ್ಲಿ ನಿಲ್ಲಿಸಲೇಬೇಕು ಸರ್. ಸಣ್ಣ ಸಣ್ಣ ಮಕ್ಕಳು ಸರ್, 14 ವರ್ಷ 15 ವರ್ಷದ ಮಕ್ಕಳು ತುಂಬಾ ನಶೆ ಮಾಡ್ತಾರೆ ಸರ್. ಇದರ ಬಿಸ್ನೆಸ್ ಮಾಡುವವರು ತುಂಬಾ ಜನ ಇದ್ದಾರೆ ಸರ್. ಇದರಲ್ಲಿ ಬಿಸ್ನೆಸ್, ಇಷ್ಟು ಮಕ್ಕಳು ಹಾಲಾಗ್ತಾ ಇರುವುದು, ಆಚೆ ಈಚು ಮಕ್ಕಳು ಗುಂಪು ಸೇರುವುದು, ಇವರಿಗೆ ತುಂಬಾ ಹೆಲ್ಪ್ ಆಗಿ ಇರುವುದು ಇದು ಮಕ್ಕಳು. ಯಾಕೆಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ತಾರೆ ಇವರು. ಮಕ್ಕಳ ಮೇಲೆ 18 ವರ್ಷ ಅಲ್ಲದೆ ಕೇಸ್ ಆಗುವುದಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿಸ್ತಾರೆ, ಹಿಡಿದುಕೊಂಡು ಬರುವಾಗ ಅವರಿಗೆ 16 ವರ್ಷ. ಎಂತ ಕೇಸ್ ಮಾಡುದು ಸರ್? ಅಂದ್ರೆ ಮನೆಯಲ್ಲಿ ಮಾತೆ ಕೇಳುವುದಿಲ್ಲ ಇವರು. ಇವರಿದು ಒಂದು ಬಿಸ್ನೆಸ್, ಇದು ಬಿಸ್ನೆಸ್. ಇದನ್ನು ನಿಲ್ಲಿಸ್ಬೇಕು ಸರ್. ಇದು ನಿಲ್ಲಿಸದಿದ್ದರೆ ಎಲ್ಲರ ಮನೆ ಮಕ್ಕಳು ಹಾಲಾಗ್ತಾರೆ ಸರ್. ಅದರಲ್ಲಿ ಒಂದು ಡೌಟ್ ಇಲ್ಲ ಸರ್. ಅವರಿಗೆ ಕರುಣೆ ಒಂದು ಇದ್ದಿದ್ರೆ ಈ ತರ ಮಾಡ್ತಿದ್ರ ಸರ್? ಸರ್ ಕರುಣೆ ಸರ್, ಒಂದು ಕೊಲೆ ಮಾಡುದು ರೀತಿಯಲ್ಲ ಸರ್. ಈ ರೀತಿಯ ಕಣ್ಣಂತೂ ಇಲ್ಲೇ ಇಲ್ಲ. ಮರಣದಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಟಿ ಬಂದಿದೆ, ಅಂದ್ರೆ ಕಾಟನ್ ಕಟ್ಟಿ ಬಂದಿದೆ. ಮರಣದಲ್ಲಿ ಕಣ್ಣಿಲ್ಲ. ತಲೆ ಮೇಲೆ ಕೂದಲೆಲ್ಲ ರಟ್ಟಿದೆ ಸರ್. ಇಡೀ ಮಾರ್ಗದಲ್ಲಿ, ಇಡೀ ಡಿವೈಡರ್ ಅಲ್ಲಿ ರಕ್ತದ ಓಕ್ಲಿ ಸರ್, ದಪ್ಪ ದಪ್ಪ ರಕ್ತ. ಈ ರಕ್ತ ಈಗೂ ಕೂಡ ಹೋಗ್ಲಿಲ್ಲ ಸರ್. ನಾನು ನಿನ್ನೆ ಕೂಡ ಹೋಗಿ ಬಂದೆ. ಆ ಜಾಗದಲ್ಲಿ ಅವನು ತುಂಬಾ ನೆನಪಾಯ್ತು ಸರ್. ಲಾಸ್ಟ್ ನೋಡಿದ ಜಾಗ ಆಗಿರ್ತದೆ. ತುಂಬಾ ಬೇಸರ ಪಟ್ಟೆ ಸರ್ ನಾನು. ಈ ರೀತಿಯಂತೂ ಯಾರಿಗೂ ಆಗಬಾರ್ದು ಸರ್. ಪೊಲೀಸ್ ಅವರು 6 ಜನ ಅಂತ ಹೇಳಿದ್ರು. ಇದರ ಪ್ರಕಾರದಲ್ಲಿ 6 ಜನದಲ್ಲಿ ಆದ ಕೆಲಸನೇ ಅಲ್ಲ ಸರ್. ಯಾಕೆಂತ ಹೇಳಿದ್ರೆ ಇದರ ಹಿಂದುಗಡೆ ತುಂಬಾ ಜನ ಇದ್ದಾರೆ ಸರ್. ಇದಕ್ಕಿಂತ ಮುಂಚೆ ವಾರ ಆಗುವಾಗ ಕೂಡ ಹಿಂದುಗಡೆ ತುಂಬಾ ಜನ ಇದ್ರು, ಸಪೋರ್ಟ್ ಮಾಡಿದ್ರು, ಫೈನಾನ್ಸಲ್ಲಿ ಸಪೋರ್ಟ್ ಮಾಡಿದ್ರು. ಒಂದೊಂದು ಏರಿಯಾದಲ್ಲಿ ಒಂದೊಂದು ಜನವನ್ನು ನಿಲ್ಲಿಸ್ತಾ ಇದ್ರು ಇವರು. ಯಾವ ಕಡೆ ಹೋಗ್ತಾನೆ, ಯಾವ ಕಡೆ ಬರ್ತಾನೆ, ಇಲ್ಲಿ ಮಿಸ್ ಆದ್ರೆ ಅಲ್ಲಿ, ಅಲ್ಲಿ ಮಿಸ್ ಆದ್ರೆ ಇಲ್ಲಿ ಅಂತ ಈ ತರ ಇದೆ. ದಿನಾಲು ಅವನ ವೆಹಿಕಲ್ ಅಲ್ಲಿ ಯಾರಾದ್ರೂ ಒಬ್ರು ಕೂರ್ತಾ ಇದ್ರು, ಯಾರನ್ನಾದ್ರೂ ಡ್ರಾಪ್ ಮಾಡ್ತಾ ಇದ್ದ. ಆ ದಿನ ಯಾರು ಇಲ್ಲ. ಒಂದು ಜನ ಹೇಳ್ತದೆ ದಿನಾಲು ನಾನು ಅವನ ಹತ್ರ ಬರ್ತಾ ಇದ್ದೆ, ಆ ದಿನ ನಾನಿಲ್ಲ. ದಿನಾಲು ಯಾರಾದ್ರೂ ಡ್ರಾಪ್ ಮಾಡ್ತಾ ಇದ್ದ ಆ ಏರಿಯಾದಲ್ಲಿ ಸರ್. ನಾನ್ ಪ್ಲಾನ್ ಇಡೀ ಆ ಸರ್ಕಲ್ ಅಲ್ಲಿ ಎಲ್ಲಾ ಜಾಗದಲ್ಲಿ ನೋಡಿದೆ, ಒಂದು ಕ್ಯಾಮರಾ ಇಲ್ಲ ಸರ್. ಅವರು ಪ್ರೀ ಪ್ಲಾನ್ ಆಗಿ ಆ ಜಾಗವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾವುದೂ ಕೂಡ ಎವಿಡೆನ್ಸ್ ಸಿಗಬಾರ್ದು ಅಂತ. ಯಾರು ಎವಿಡೆನ್ಸ್ ಸಿಗದಿದ್ರು ದೇವರಂತೂ ಒಬ್ಬ ಇದ್ದಾನಲ್ಲ ಸರ್, ಅವನ ಮುಂದೆ ಎಲ್ಲಾ ಎವಿಡೆನ್ಸ್ ಏನೂ ಇಲ್ಲ. ದೇವರಿದ್ದಾನಲ್ಲ, ನ್ಯಾಯ ಅನ್ಯಾಯ ಯಾವುದು ಅಂತ ದೇವರಿಗೆ ಗೊತ್ತು. ದೇವರು ಇದಕ್ಕೆ ಉತ್ತರ ಕೊಡ್ತಾನೆ ಸರ್, 100% ಕೊಡ್ತಾನೆ. ನಮ್ಮ ಕಣ್ಣಿನ ನೀರು ಇದು ಸಿಕ್ಕೇ ಸಿಗತ್ತೆ ಸರ್. ಇಡೀ ಊರಿನವರು, ಈ ಧಕ್ಕೆಯವರು ತುಂಬಾ ಬೇಸರ ಪಟ್ಟಿದ್ದಾರೆ, ತುಂಬಾ ಕೂಗಿದ್ದಾರೆ ಸರ್. ಇವತ್ತಿಗೆ 6 ದಿನ ಆರೋಪಿಯನ್ನು ಹಿಡಿತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಕಮಿಷನರ್ ಅವರು ಮತ್ತೆ ACP ಅವರು. ಒಂದೊಂದು ತಂಡವನ್ನು ನಾವು ಬಿಟ್ಟಿದ್ದೇವೆ. ಆ ತಂಡ ಹಾಕಿದ ಡ್ರೆಸ್ಸಲ್ಲಿಯೇ ಇದೆ, ಅಂದರೆ ಸ್ನಾನ ಮಾಡಲಿಲ್ಲ, ಇದರನೇ ಹಿಂದುಗಡೆ ಇದ್ದೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾರೂ ಕೂಡ ನಮಗೆ ಇಂಪ್ಲೆನ್ಸ್ ಬಂದರೂ ಕೂಡ ನಾವು ಅದಕ್ಕೆ ಬಗ್ಗುವುದಿಲ್ಲ. ಯಾವ ರೀತಿಯಲ್ಲಿ ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡುವುದಿಲ್ಲ.
ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್. ನಮಗೆ ನಮ್ಮ ಇಲ್ಲಿಯ ಪೊಲೀಸವರ ಮೇಲೆ ನಮಗೆ ತುಂಬ ಭರವಸೆ ಇದೆ ಸರ್. CCBಗೆ ಕೇಸ್ ಹೋಗಿದೆ. ಇದರ ಹಿಂದುಗಡೆ ತುಂಬ ಜನರಿದ್ದಾರೆ ಸರ್. ಲಾಸ್ಟ್ ಟೈಮ್ ಕೇಸಲ್ಲಿ ಅದರಲ್ಲಿ ಯಾರೂ ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ರೀತಿಯಲ್ಲಿ ಕೇಸ್ ಆಗಿತ್ತು ಸರ್. ಇವರಿಗೆ ದುಡ್ಡು ಎಲ್ಲಿಂದ ಬರ್ತದೆ? ಒಂದು ಮರ್ಡರ್ ಮಾಡುದಂದ್ರೆ ಅಷ್ಟು ಈಸಿ ಇಲ್ಲ. ಇದರ ಹಿಂದುಗಡೆ ತುಂಬಾ ಜನ ಇದ್ದಾರೆ, ಎಲ್ಲರನ್ನು ಹಿಡಿಬೇಕು. ಹೌದು ಸರ್, ಅವರಿಗೆ ಎಲ್ಲಿಯಾದರೂ ಉಳ್ಕೊಳ್ಳಿಕ್ಕೆ ಜಾಗ, ಅವರಿಗೆ ವೆಹಿಕಲ್, ಅವರಿಗೆ ದುಡ್ಡು, ಅವರಿಗೆ ಫುಡ್ಡು ಎಲ್ಲ ರೀತಿಯಲ್ಲಿ ಹೆಲ್ಪ್ ಆಗ್ತಾ ಇದೆ ಸರ್. ಇವರ ಬಳಕೆ ಅಂದ್ರೆ ಇವರ ಸರ್ಕಲ್ ತುಂಬಾ ದೊಡ್ಡದಿದೆ ಸರ್. ಇವರ ಸರ್ಕಲ್ ತುಂಬಾ ದೊಡ್ಡದಿದೆ ಅಂದ್ರೆ ಯಾವ ತರ ದೊಡ್ಡದು? ಇವರು ನಶದ ಬಿಸ್ನೆಸ್ ಎಲ್ಲರಿಗೆ ಕೊಟ್ಟು ಸರ್ಕಲ್ ದೊಡ್ಡದು ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಸರ್ಕಲ್ ಮಾಡಿದ್ರೆ ಇವರದ್ದು ಹೇಳ್ಬೋದು ಒಳ್ಳೆ ರೀತಿಯ ಸರ್ಕಲ್ ಅಂತ. ಇದು ಯಾವ ರೀತಿಯ ಸರ್ಕಲ್ ಸರ್? ಭೀಕರ ಅಂದ್ರೆ ಖಾಲಿ ಮಾಂಸಕ್ಕೆಲ್ಲ, ಒಳಗಡೆಯಲ್ಲಿ ಯಾವುದೆಲ್ಲ ಉಂಟು ಅದು ಡೀಪ್ ಕಡ್ದಿದ್ದಾರೆ ಸರ್. ನಮ್ಮ ಮನೆಯಲ್ಲಿ ಇಷ್ಟರವರೆಗೆ ನಮ್ಮ ತಂದೆ ತಾಯಿ ನಾವು ಕಣ್ಣೀರು ತೆಗೆಯದೆ ದಿನ ಇಲ್ಲ ಸರ್, ದಿನ ಇಲ್ಲ. ಮೊನ್ನೆಯಿಂದ ನಿದ್ದೆ ಇಲ್ಲ, ಊಟ ಇಲ್ಲ ಸರಿಯಾಗಿ. ಟೈಮಿಗೆ ಊಟ ಹೋಗುವುದು ಯಾವ್ದಾವ್ದು ಟೈಮಲ್ಲಿ ತಿಂತೇವೆ ನಾವು. ಕೊನೆಯದಾಗಿ ಹೇಳೋದು ಮಾತೇನಂತಂದ್ರೆ, ಈ ಕೇಸಲ್ಲಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಖಾಲಿ ಶಿಕ್ಷೆ ಅಲ್ಲ, ಖಾಲಿ ಶಿಕ್ಷೆ ಆಗಿ ಅವರನ್ನು ಬಿಟ್ಟು ಕಲಿಸುವುದಲ್ಲ ಸರ್. ಇವರಿಗೆ ಇದರಲ್ಲಿ ಕಠಿಣವಾದ, ಇವರು ಸಾಯುವವರೆಗೆ ಅನುಭವಿಸಬೇಕು. ನಾವು ಮಾಡಿದ ತಪ್ಪು ಈ ರೀತಿ ಒಳ್ಳೆ ಜನರನ್ನು ಏನು ಮಾಡಬಾರದು ಅಂತ. ಇದು ಸಮಾಜಕ್ಕೆ ಒಂದು ಮೆಸೇಜ್ ಆಗಿರಬೇಕು. ಯಾಕೆಂತ ಹೇಳಿದ್ರೆ ಈ ತರ ಮಾಡಿದ್ರೆ ದೇವರಂತೂ ಬಿಡುವುದೇ ಇಲ್ಲ, ಕಾನೂನು ಕೂಡ ಬಿಡುವುದಿಲ್ಲ ಅಂತ ಹೇಳಿ ಇದರ ಮೇಲೆ ಜನರಿಗೆ ಭಯ ಬರಬೇಕು. ಮತ್ತೆ ಈ ಡ್ರಗ್ಸ್ ಅನ್ನುವ ವಸ್ತೆ ಈ ನಮ್ಮ ಜಾಗದಿಂದ ನಿರ್ಮೂಲನೆ ಮಾಡಬೇಕು ಸರ್. ನಾನು ಹೇಳುದು ಡಿಪಾರ್ಟ್ಮೆಂಟ್ಗೆ, ಸರ್ ನನ್ನ ಬ್ರದರಿದು ಈ ತರ ಮಾಡಿದವರನ್ನು ಬೇಗ ಹಿಡಿದು ನೀವು ಅವರಿಗೆ ಶಿಕ್ಷೆ ಕೊಟ್ಟರೆ ನಮಗೆ ನಮ್ಮ ಒಂದು ಮನಸ್ಸಿಗೆ ತುಂಬ ಖುಷಿ ಆಗ್ಬೋದು ಸರ್. ದುಃಖದಲ್ಲಿದ್ದೇವೆ, ಆ ಟೈಮಲ್ಲಿ ಒಂದು ಸ್ವಲ್ಪ ಖುಷಿ ಅಂತ ನೋಡ್ಬೋದು ಸರ್. ದಕ್ಷಿಣ ಕನ್ನಡದಲ್ಲಿ ಡಿಪಾರ್ಟ್ಮೆಂಟ್ ಈಗ ಯಾವುದೂ ರೀತಿಯಲ್ಲಿ ಯಾರಿಗೂ ಕೂಡ ಸಪೋರ್ಟ್ ಮಾಡುವುದಿಲ್ಲ ಅಂತ ಒಂದು ಹೆದರಿಕೆ ಜನರಿಗೆ ಇದೆ. ಅದಕ್ಕೋಸ್ಕರ 10 ತಿಂಗಳಲ್ಲಿ ಯಾವುದೂ ಒಂದು ಕ್ರೈಮ್ ನಡೀಲಿಲ್ಲ, ಅಂದರೆ ಈ ಥರದ್ದು ಮರ್ಡರ್ ಯಾವುದೂ ನಡೀಲಿಲ್ಲ. ಹಾಗಾಗಿ ಜನರಿಗೆ ತುಂಬ ಹೆದರಿಕೆ ಇತ್ತು. ಈ ಟೈಮಲ್ಲಿ ಮಾಡಿದ್ರಲ್ಲ ಸರ್, ಇವರಿಗೆ ಹಾಗಾದರೆ ನೀವು ಎನಿಸಿ, ಇಡೀ ಮಂಗಳೂರು ಎದುರಿದೆ ಅಂತ ಹೇಳಿದ ಮೇಲೆ ಇವರು ಯಾಕೆ ಹೆದರ್ತಾ ಇಲ್ಲ ಅಂತ ಹೇಳಿದರೆ, ನಶೆದಲ್ಲಿದ್ದರು. ತುಂಬ ನಶೆದಲ್ಲಿ ಇರುವಾಗ ಅವರಿಗೆ ನಾನು ಹೇಳಿದಲ್ಲ, ಯಾವ ರೀತಿಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಯಾರು ಸಹ ಕಾಣುವುದಿಲ್ಲ ಈ ನಶೆದಲ್ಲಿ. ಈ ರೀತಿದು ಮಾಡಿದ್ದಾರೆ. ಹಾಗಾದರೆ ಇವರೊಂದು ಮನುಷ್ಯತ್ವ ಇರುವ ಒಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ನನ್ನ ಹೆಸರು ರಮೇಶ್ ಸರ್, ನಾನು ಆರಿಫ್ ಅವರ ತಮ್ಮ, ಕೊನೆಯ ತಮ್ಮ. ನಾವು ಹೇಳುದು ಇಷ್ಟು, ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಆರೋಪಿಯನ್ನು ಬೇಗ ಬಂಧಿಸಬೇಕು. ಭರವಸೆ ಕೊಟ್ಟಿದ್ದಾರೆ, ಬಂಧಿಸ್ತಾರೆ ಅಂತ ನಮ್ಮ ಒಂದು ನಂಬಿಕೆ ಇದೆ.